ಕಾವೇರಿ ನೀರಿನ ವಿಚಾರವಾಗಿ ಈಗೇನು ತುಂಬ ಗಲಾಟೆಗಳು ನಡೀತಾ ಇದೆ. ಕಾನೂನಾತ್ಮಕವಾಗಿ ನಿಲ್ಲಿಸಿದರೆ ಏನೆಲ್ಲ ತೊಂದರೆಗಳಾಗಬಹುದು, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸೀನಿಯರ್ ಅಡ್ವೊಕೇಟ್ ಆಗಿರುವ BV ಆಚಾರ್ಯ ಅವರಿದ್ದಾರೆ. ಅವರನ್ನ ನೇರವಾಗಿ ಮಾತಾಡ್ತೇನೆ. ಕಾವೇರಿ ನೀರನ್ನು ನಿಲ್ಲಿಸಿದರೆ ಏನೆಲ್ಲ ಆಗಬಹುದು, ನಿಲ್ಲಿಸುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಪ್ರಥಮವಾಗಿ ನಾನು ಹೇಳೋದೇನೆಂದರೆ, ಪ್ರತಿಯೊಂದು ವಿಷಯಕ್ಕೂ ಏಕದಮ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದು ತಪ್ಪು. ಸುಪ್ರೀಂ ಕೋರ್ಟ್ನವರು ಅಂಥ ಪಿಟಿಷನನ್ನು ಎಂಟರ್ಟೈನ್ ಮಾಡಬಾರ್ದಿತ್ತು. ಈಗ ಈ ಸಲ ಅವರು ಅರ್ಜಿ ಹಾಕಿದಾಗ ನಾವು ಕರ್ನಾಟಕದ ಕಡೆಯಿಂದ ಒಂದು ಅಬ್ಜೆಕ್ಷನ್ ರೈಸ್ ಮಾಡಿದ್ದೇವೆ, ಇಂಟರ್ ಏಲಿಯಾ ಅವರು ಮೇಲ್ವಿಚಾರಣಾ ಸಮಿತಿಗೆ ಹೋಗಬೇಕು ಅಂತ. ನಮ್ಮ ಈ ಕಂಟೆನ್ಷನನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಈ ಫೈನಲ್ ಆರ್ಡರ್ ಮೊನ್ನೆ ಕೊಡುವಾಗ 5ನೇ ತಾರೀಕಿಗೆ ನೀವು ಸೂಪರ್ವೈಸರಿ ಕಮಿಟಿ ಮುಂದೆ ಹೋಗಬೇಕು, 3 ದಿವಸದೊಳಗೆ ಹೋಗಿ, ಆಮೇಲೆ ಕರ್ನಾಟಕದ ಹೋಗಲಿ, ಮತ್ತು ಅವರು ಸೂಪರ್ವೈಸರಿ ಕಮಿಟಿಯವರು ತೀರ್ಮಾನ ಮಾಡಲಿ ಅಂತ ಹೇಳಿದರು. ದಿಸ್ ಈಸ್ ಕರೆಕ್ಟ್. ಅದರ ಎಡೆಯಲ್ಲಿ ಏನೋ ಒಂದು ದೊಡ್ಡ ಅರ್ಜೆನ್ಸಿ ಉಂಟು ಅಂತ ಸೂಪರ್ವೈಸರಿ ಕಮಿಟಿ ಮೀಟಾಗಿ ಏನು ತೀರ್ಮಾನ ತೆಕ್ಕೊಳ್ಳೋ ಮೊದಲೇ ಪುನಃ ನೀವು ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಿ ಹೇಳಿದ್ದು ನನ್ನ ಪ್ರಕಾರ ಕಾನೂನಿಗೆ ವಿರೋಧ. ಏನು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಪರ ಏನು ನೀವು ತೀರ್ಪನ್ನು ಕೊಟ್ಟರೆ ಕರ್ನಾಟಕದಲ್ಲಿ ದಾಂಧಲೆ ಆಗುತ್ತೆ ಹೇಳುವಂಥ ವಿಚಾರದಿಂದನೇ ನಮ್ಗೆ ಹಿನ್ನಡೆ ಆಗಿದೆ ಅಂತ ನಿಮ್ಗೆ ಅನ್ಸತ್ತಾ? ಇಲ್ಲ, ಅದರಿಂದ ಆಗಿದ್ದಲ್ಲ. ಅಂತೂ ನಾವು ಅದನ್ನು ಹಾಕಿದ್ದೊಂದು ನಮ್ಮ ತಪ್ಪನ್ನು ಸುಪ್ರೀಂ ಕೋರ್ಟ್ ಹೇಳಿದ್ದು, ನಾವು ಅದನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ. ಕರೆಕ್ಟ್, ಆಲ್ ರೈಟ್. ಅಷ್ಟು ಹೇಳಿದ ಮೇಲೆ ಗ್ರೌಂಡ್ ಇಲ್ಲದೆ ರಿಜೆಕ್ಟ್ ಮಾಡಬೇಕಿತ್ತು. ಬೈ ವೇ ಆಫ್ ಪನಿಷ್ಮೆಂಟ್ ನಮಗೆ ಎದುರಿಗೆ ತೋರಿಸಲಿಕ್ಕೆ ಕರ್ನಾಟಕಕ್ಕೆ ರಿಲೀಫ್ ಕೊಟ್ಟಿದ್ದೇವೆ, 15,000 12 ಮಾಡಿದ್ದೇವೆ ಅಂತ. ಬಟ್ ಆ್ಯಕ್ಚುಲಿ ಅಲ್ಲಿ 4 ದಿವಸ ಜಾಸ್ತಿ ಮಾಡಿ ನಮಗೆ ಒಂದು ರೀತಿಯ ಪನಿಷ್ಮೆಂಟ್ ಕೊಟ್ಟದ್ದು. ಇದು ಒಂದು ಜುಡಿಷಿಯಸ್ ಅಪ್ರೋಚ್ ಅಲ್ಲ, ಹಾಗೆ ಮಾಡಬಾರ್ದಿತ್ತು. ಹಾಗಾದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ರಾಜ್ಯ ಸರ್ಕಾರ ಧಿಕ್ಕರಿಸಿ ಕಾವೇರಿ ನೀರನ್ನು ಇವಾಗ ಏನು ಬಿಡ್ತಾ ಇದ್ದಾರೆ ತಮಿಳುನಾಡಿಗೆ, ಸೊ ಅದನ್ನು ತತ್ಕ್ಷಣ ಇವಾಗ ಬಂದ್ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಸಮಸ್ಯೆ ಆಗಬಹುದು, ಅದನ್ನು ಎದುರಿಸಲಿಕ್ಕೆ ಏನೆಲ್ಲ ಕಾನೂನಾತ್ಮಕವಾದ ವಿಚಾರಗಳಿವೆ ಮುಂದೆ? ತಮಿಳುನಾಡು ಅವರು ಅರ್ಜಿ ಹಾಕಿ ಸುಪ್ರೀಂ ಕೋರ್ಟ್ ಮೇ ಟೇಕ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಷನ್. ನೀವು ಕಂಟೆಂಪ್ಟ್ ಮಾಡಿದ್ದೀರಿ ಅಂತ, ಅದನ್ನು ನಾವು ಫೇಸ್ ಮಾಡಬೇಕು. ವಿ ಮಸ್ಟ್ ಟೆಲ್ ದ ಸುಪ್ರೀಂ ಕೋರ್ಟ್ ದಟ್ ನಾವು ವಿಲ್ಫುಲ್ ಡಿಸೊಬೇ ಮಾಡಲಿಲ್ಲ. It is not willful disobedience, but the situation in which we are placed is such that if we release water, we will have no water even to drink. ಹಾಗಾಗಿ ಅದು ಕಂಟೆಂಪ್ಟ್ ಆಗುವುದಿಲ್ಲ ಅಂತೇಳಿ ಬಿಫೋರ್ ದ ಸುಪ್ರೀಂ ಕೋರ್ಟ್ ನಾವು ಫೈಟ್ ಮಾಡಬೇಕು. ಇದಿಷ್ಟು BV ಆಚಾರ್ಯ ಅವರ ಮಾತಾಗಿತ್ತು. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನು ರಾಜ್ಯ ಸರ್ಕಾರ ಧಿಕ್ಕರಿಸಬಹುದು, ಆದರೆ ಇಲ್ಲಿರುವಂಥ ರಾಜಕೀಯ ಪಕ್ಷಗಳು ಇದನ್ನ ರಾಜಕೀಯವಾಗಿ ನೋಡಬಾರ್ದು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ರಾವಿ ಶಿವರಾಮ್, ಸುವರ್ಣ ನ್ಯೂಸ್, ಬೆಂಗಳೂರು.